ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ವೆಸ್ಟರ್ ಕ್ಲಾಸ್. ಇವರು ರಾಯಚೂರು ಹೋಗಿ ಬಂದಿದ್ದು ಪರವಾಗಿಲ್ಲ, ಒಂದು 12-13 ಸಾವಿರ ಉಳೀತು. ಬಟ್ ನಮ್ಮ ಗಾಡಿಗೆ ಅಷ್ಟು ಸಾಲಲ್ಲ, ಇನ್ನು ಜಾಸ್ತಿ ಉಳಿಬೇಕು. ಚಿಕ್ಕ ಗಾಡಿಗಳಿಗಾದರೆ ಮೇಂಟೆನೆನ್ಸ್ ಆಗುತ್ತೆ. ಅಲ್ಲಿ ಹಿಂದೂಸ್ತಾನಲ್ಲಿ ಒಳ್ಳೆ ಬಾಡಿಗೆ ಕೊಡ್ತಾರೆ, ಆದರೆ ನಮ್ಮ ಹೊಸ ಗಾಡಿಗಳೇನು ವೇಸ್ಟಲ್ಲಿ. ಹಳೆ ಗಾಡಿ ಯಾವುದೋ ಹಾಕ್ಕೊಬೇಕು, ಓಡಿಸ್ಕೊಬೇಕು ಅಷ್ಟೇ. ಹೊಸ ಗಾಡಿ ಹಾಕಿ 40-50 ಸಾವಿರ ಕಂತು ಕಟ್ಟಬೇಕು ಅಂದರೆ ಅಲ್ಲಿ ಅಂತೂ ದುಡ್ದು ಕಟ್ಟೋದಕ್ಕೆ ಅಂತೂ ಸಿಕ್ಕಾಪಟ್ಟೆ ಕಷ್ಟ. ಬೇರೆ ಯಾವುದಾದ್ರೂ ಇದ್ದರೆ ಏನೋ ಮಾಡ್ಬೋದು, ಅದರಲ್ಲೇ ಇದು ಮಾಡಬೇಕು ಅಂದರೆ ತುಂಬ ಕಷ್ಟನೇ ಇದೆ. ಅಲ್ಲಿ ಸೆಕೆಂಡ್ಸ್ ಯಾವುದಾದ್ರೂ ಒಂದು 3-4 ಲಕ್ಷ ಒಳಗಡೆ ಯಾವುದೊಂದು ಹಾಕ್ಕೊಂಡು ಓಡಿಸಿದ್ರೆ ಒಳ್ಳೆ ಸಂಪಾದನೆ ಇದೆ. ಬಟ್ ಈ ಥರ ಹೊಸ ಗಾಡಿ ಹಾಕ್ಕೊಟ್ರೆ ಸಿಕ್ಕಾಪಟ್ಟೆ ಲಾಸ್ ಆಗ್ತೀವಿ. ಈಗ ರಾಯಚೂರು ಮುಗೀತು, ಟೊಮೆಟೊ ಲೋಡ್ ಇದೆ ಅಹಮದಾಬಾದ್ಗೆ. ಇನ್ನು ಅಹಮದಾಬಾದ್ ಬಿಟ್ಟರೆ ಬೇರೆ ಎಲ್ಲ ಕಡೆಯಿಂದ ಲೋಡಿಂಗ್ ಇಲ್ಲ ಗುರು. UP ಲೈನ್ ಲೋಡ್ ಆಗ್ತಿದ್ದಾವೆ ಟೊಮೆಟೊ ಎಲ್ಲ. ಬಟ್ ಹತ್ತು ಕಡೆಯಿಂದ ರಿಟರ್ನ್ ಲೋಡ್ಗಳು ಸಮಸ್ಯೆ, ಅದರಿಂದ ಅಹಮದಾಬಾದೇ ಹೋಗೋಣ ಅಂತ ಫಿಕ್ಸ್ ಆಗಿದ್ದೀನಿ. ಹೋಗೋಣ ಈಗ ಚಿಂತಾಮಣಿಯಿಂದ ಲೋಡಿಂಗು. ಚಿಂತಾಮಣಿಗೆ ಹೋಗಿ ಲೋಡ್ ಮಾಡ್ಕೊಳ್ಳೋಣ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾಯಿದ್ರು ಎಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ಚಿಂತಾಮಣಿ ಟೊಮೆಟೊ ಮಾರ್ಕೆಟು ಇದೇ ಫಸ್ಟ್ ಟೈಮ್ ಇಲ್ಲಿ ಲೋಡ್ ಮಾಡ್ತಿರೋದು. ಚಿಂತಾಮಣಿ ಮಾರ್ಕೆಟ್ ನೋಡ್ತಿರೋದೇ ಇದೇ ಫಸ್ಟ್ ಟೈಮು. ನೋಡಿ ಗಾಡಿಯಲ್ಲಿ ರಿವರ್ಸ್ ಹಾಕಿದ್ದೀನಿ, ಅಷ್ಟು ಇದೇ ತುಂಬ್ತಾರೆ. ಟೊಮೆಟೊ ರೇಟ್ ಅಂತೂ 600-700 ಇದೆ ಒಂದು ಬಾಕ್ಸು. ನಂಬರ್ 1 ಕ್ವಾಲಿಟಿ ಇದೆ, ಸೂಪರ್ ಆಗಿದೆ ಕಾಯಿ. ಲೋಡಿಂಗ್ ಅಂತೂ ಕಂಪ್ಲೀಟ್ ಆಗ್ತಾ ಬಂತು. ಇನ್ನೊಂದು 2 ಅಟ್ಟೆ ಹಾಕ್ಬೇಕಷ್ಟೆ. 430 ಬಾಕ್ಸ್ ಅಂತೆ. ಇವರು ಲೋಡಿಂಗ್ ಎಲ್ಲ ಮುಗೀತು. ಈಗೆಲ್ಲ ಹಾಕೊಂಡು ಚಿಂತಾಮಣಿ ಸಿಟಿ ಒಳಗಡೆ ಬಂದೆ. ನಮ್ಮ ಡ್ರೈವರ್ ಅಂತೂ ಇದ್ದಾನೆ ಚಿಕ್ಕಬಳ್ಳಾಪುರದಲ್ಲಿ, ಹಾಗೆ ಕರ್ಕೊಂಡು ಹೋಗೋಣ ಬನ್ನಿ. ಚಿಕ್ಕಬಳ್ಳಾಪುರ ಬಿಟ್ಟು ಇದು ಸ್ವಲ್ಪ ರೋಡೆಲ್ಲ ಕೆಲಸ ಮಾಡ್ತಿದ್ದಾರೆ ನೋಡಿ. ಒಂದು ಸೈಡ್ ಮಾತ್ರ ಬಿಟ್ಟಿದ್ದಾರೆ. ಫುಲ್ ಮಳೆ ಬೇರೆ ಬೀಳ್ತಿದೆ, ಅದರಿಂದ ಸ್ವಲ್ಪ ತೊಂದರೆ. ಆರಾಮಾಗಿ ನೋಡ್ಕೊಂಡು ಹೋಗ್ಬೇಕು. ವಾಟರ್ ಫಾಲ್ಸ್ ಸರ್ಕಲ್ ಸಿರಾ ಗುರು. ಸಿರಾಗಂತೂ ಬಂದ್ವಿ ಹೈವೇಗೆ. ಏನು ಗುರು ಬರೀ ಅಹಮದಾಬಾದ್ ರೋಡೇ ತೋರಿಸ್ತೀರಾ ಅಂತ ಕೇಳ್ಬೋದು. ಬಟ್ ನನಗೆ ಈ ರೂಟ್ ಅಂದರೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ಹತ್ತು ಕಡೆಯಿಂದ ರಿಟರ್ನ್ ಲೋಡ್ ಪರವಾಗಿಲ್ಲ. UP MP ಲೋಡು ಇದು ಕಡೆಯಿಂದ ಇದೇ ಲೋಡು, ಮತ್ತು ರಿಟರ್ನ್ ಲೋಡ್ಗೆ ತುಂಬ ಹಿಂಸೆ. ಹತ್ತು ಕಡೆಯಿಂದ ರಿಟರ್ನ್ ಲೋಡೇ ಸಿಗೋಲ್ಲ. ತುಂಬ ದಿನ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿ ಬಂದ್ರೂ ಕಾಸು ಅಷ್ಟು ಉಳಿಯಲ್ಲ. ಅಹಮದಾಬಾದ್ಗಾದರೆ ಹತ್ತು ಕಡೆಯಿಂದ ಸ್ವಲ್ಪ ರಿಪೋರ್ಟ್ ಬರ್ಬೋದು ಅಂತ ಈ ರೂಟೇ ಓಡಿಸ್ತಿದ್ದೀನಿ. ತಿಂಗಳಿಗೆ 2 ಟ್ರಿಪ್ಪೇ ಗುರು ಆಗ್ತಿರೋದು. 2 ಆದರೆ ಪ್ರಾಬ್ಲಮ್ ಆಗುತ್ತೆ. 3 ಆಗಬೇಕು. ಅದರಿಂದ 3 ಆಗಬೇಕು ಅಂದರೆ ಲೋಡಿಂಗ್ ಆಗಬೇಕು. ಅಹಮದಾಬಾದಲ್ಲಿ ಆಲ್ಟ್ ಆಗಿಲ್ಲ ಅಂದರೆ 3 ಟ್ರಿಪ್ ಆಗ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಗಾಡಿಗಳು ಜಾಸ್ತಿ ಇರುತ್ತೆ, ಅದರಿಂದ ಲೇಟ್ ಆಗುತ್ತೆ. ಇನ್ನು ನನಗೆ ಒಳ್ಳೆ ಡ್ರೈವರ್ ಸೆಟ್ ಆಗ್ತಿಲ್ಲ ಗುರು. ಯಾಕೆಂದರೆ ಅವು ವಿಡಿಯೋಸ್ ಮಾಡೋದಕ್ಕೆ ಅವರು ಕ್ಯಾಮ್ರಾ ಮುಂದೆ ಮಾತಾಡೋಲ್ಲ. ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ಏನೋ ಒಂಥರ ಭಯ ಅವ್ರಿಗೆ. ಅದರಿಂದ ಒಳ್ಳೆ ಡ್ರೈವರ್ ಸೆಟ್ ಆದರೆ ವಿಡಿಯೋಸು ಚೆನ್ನಾಗಿ ಬರುತ್ತೆ. ನೋಡೋಣ ಬನ್ನಿ. ಹೊಸಪೇಟೆ ಅಂತೂ ರೀಚ್ ಆದೆ. ಸ್ವಲ್ಪ ಟೈಮ್ ಬೇರೆ ಆಯಿತು, 2 ಗಂಟೆ ಆಯಿತು. ನನಗೆ ಯಾವಾಗಲೂ ಅಷ್ಟೇ 2-3 ಗಂಟೆ 4 ಗಂಟೆ ತನಕ ಓಡಿಸ್ತೀನಿ. 1-2 ಅವರ್ ಓಡಿಸ್ಕೊಟ್ರೆ ಮುಗೀತು ಸಾಕು. ಮತ್ತು ಡೇ ಎಲ್ಲ ಮತ್ತೆ ಮಾರನೇ ನೈಟೆಲ್ಲ ಹೋಗ್ಬೇಕಂದ್ರೆ ಓಡಿಸ್ತೀನಿ ನೋಡಿ. RTO ಹೊಸಪೇಟೆ RTO
ಇಲ್ಲೇನಪ್ಪ ಅಂದರೆ ನಾವು ಒಂದಿನೂ ನಿಲ್ಲಿಸಿಲ್ಲ, ಅವರು ಸೈಡ್ಗೆ ಹಾಕುವಂತಾರೆ, ನಮ್ಮ ನಿಲ್ಲಿಸೋದಿಲ್ಲ. ಬಟ್ ಏನು ಪ್ರಾಬ್ಲಮ್ ಇಲ್ಲ, ನಮ್ಮದೆಲ್ಲ ಪಾಸಿಂಗ್ ಇರುತ್ತೆ, ಆ ಥರ ಏನು ಭಯಪಡೋ ಅವಶ್ಯಕತೆಯೇ ಇಲ್ಲ. ಬನ್ನಿ ಸ್ವಲ್ಪ ನಮ್ಮ ಡ್ರೈವರ್ಗೆ ಬರ್ಸ್ಬಿಟ್ಟು ಡ್ಯೂಟಿ ಎಕ್ಸ್ಚೇಂಜ್ ಮಾಡೋಣ. ನಮ್ಮ ಹುಡುಗನ ತೋರಿಸಿಲ್ವಲ್ಲ ನಿಮಗೆ, ನೋಡಿಸ್ತೀನಿ ಈಗ. ಟೀ ಅಂಗಡಿ ಅಂತೂ ಇದೆ ಇಲ್ಲಿ. ನಮ್ಮ ಹುಡುಗನ ಬರ್ಸ್ತೆ ಮುಖ ತೊಳ್ಕೊಂಡು ಟೀ ಕುಡ್ಕೊಂಡು ಬಾ ಅಂತ ಹೇಳಿದೆ. ಮತ್ತು ಅವನು ಓಡಿಸ್ತಾನೆ, ಸ್ವಲ್ಪ ಹೊತ್ತು ಮಲ್ಗೋಣ. ಆರಾಮಾಗಿ ನಡಿ, ಟೆನ್ಷನ್ ಎಲ್ಲ. 60-70 ಲೆಫ್ಟ. ಇವರೇ ನಮ್ಮ ಡ್ರೈವರು, ನೋಡೇ ಇಲ್ಲಲ್ಲ ನೀವು? ಅಲ್ಲಿ ವಿಡಿಯೋನೇ ಮಾಡಲಿಲ್ಲ ಅವರು ಬಂದಾಗ. ಗ್ಲಾಮರ್ ಬೈಕ್. ಈ ಪಂಡ್ರಾಪುರ ಬೈಪಾಸಲ್ಲಿ ಪಾಸ್ ಆಗೋಷ್ಟೊತ್ತಿಗೆ ತಲೆನೋವೇ ಬರುತ್ತೆ. ಆ ರೋಡ್ ಬೇರೆ ಸರಿ ಇಲ್ಲ, ಎಲ್ಲ ತ್ಯಾಪೆಗಳು ಹೋಗ್ಬಿಟ್ಟವ್ರೆ. ಹಂಸು ಸಿಟಿ ಒಳಗಡೆ ಬಂದ್ಬಿಡ್ಬೇಕಾಯ್ತು. ನಾನು ಲೆಫ್ಟ್ ತಗೊಂಡ್ಬಿಟ್ಟೆ ಅಲ್ಲಿ. ನೋಡಿ ಇಷ್ಟೊತ್ತಾಯ್ತು ಈ ಕರಿಮಲ ರೋಡಿಗೆ ಬರೋಷ್ಟು. ಈ ಟೈರ್ ಅಂತೂ ಸಿಕ್ಕಾಪಟ್ಟೆ ಕೆಲಸ ಕೊಡ್ತೈತೆ. ಲಾಸ್ಟ್ ಟ್ರಿಪ್ ರಾಯಚೂರ್ಗೆ ಹೋಗೋದು ಟೈರ್ ಪಂಚರ್ ಆಯಿತು, ಅದೇ ಟೈರೇ. ಮತ್ತೆ ಪಂಚರ್ ಹಾಕ್ಸಿ ರಾತ್ರಿ ಫಿಟ್ ಮಾಡಿಸ್ದೆ, ಸೊಪ್ಪನೆ ಎತ್ತಿಲ್ಲ ಹಾಕಿ. ಮತ್ತೆ ಈಗ ಪಂಚರು. ಈ ಥರ ಆಗ್ಬಿಟ್ರೆ ಎಲ್ಲ ಆಯ್ತಾ? ಸಿಕ್ಕಾಪಟ್ಟೆ ಅದೇ ಟೈರೇ. ಲಾಸ್ಟ್ ಟೈಮು ಇದು 2ನೇ ಸಲ 3ನೇ ಸಲ ಪಂಚರ್ ಆಗಿದೆ ಒಂದೇ ಟೈರೇ. ಫಸ್ಟ್ ಟೈಮ್ ಪಂಚರ್ ಆದಾಗ ಹೊಸ ಟ್ಯೂಬ್ ಹಾಕಿದೆ, ಅದೇನು ಲೋಕಲ್ ಟ್ಯೂಬೋ ಏನೋ ಗೊತ್ತಿಲ್ಲ. ಮತ್ತು ಅದೇ ಟೈರೇ ಇನ್ನೊಂದು ಟೈಮ್ ರಾಯಚೂರಿಗೆ ಲಾಸ್ಟ್ ಟ್ರಿಪ್ ರಾಯಚೂರಿಗೆ ಹೋಗ್ಬೇಕಾದ್ರೆ ಪಂಚರ್ ಆಯಿತು. ಮತ್ತು ಈಗೂ ಪಂಚರ್ ಆಗಿದೆ. ಏನು ಪ್ರಾಬ್ಲಮ್ ಅಂತ ಗೊತ್ತಾಗ್ತಿದೆ ಗುರು. ಇಲ್ಲಿ ಅಹಮದ್ ನಗರ ಹತ್ರ ಬಂದೆ, ಗಾಡಿಗಳಂತೂ ಬಿಡ್ತಾ ಇಲ್ಲ. ಯಾಕೆ ಅಂದರೆ ಇಲ್ಲೇನೋ ಹಬ್ಬ ಗುರು ಇದು ಮೇಯ್ನು. ಇಷ್ಟು ಚೆನ್ನಾಗಿ ಬರ್ತಿದ್ದಾರೆ ಗೊತ್ತಾ, ಅದರಿಂದ ಗಾಡಿಗಳೇ ಬಿಡ್ತಾಯಿಲ್ಲ. ನೋಡಿ ತಮಿಳ್ನಾಡು ಗಾಡಿಗಳನ್ನ ಟೋಟಲಿ ಗಾಡಿ ಯಾವುದು ಬಿಡ್ತಿಲ್ಲ. ಟೈಮಿಂಗ್ ಹೋಗ್ಬೇಕು, ಸುಮ್ಮನೆ ನಿಲ್ಲಿಸ್ಕೊಂಡ್ರೆ ಆಗಲ್ಲ, ಬೇರೆ ದಾರಿಯಲ್ಲಿ ಹೋಗೋಣ. ಗುರು ಅಲ್ಲಿ ಗೂಗಲ್ ಮ್ಯಾಪಲ್ಲಿ ಯಾವ್ಯಾವ ಊರ ಮೇಲೇನೋ ಲೊಕೇಶನ್ ತೋರಿಸ್ತಿದೆ. ಬಂದುಬಿಟ್ವಿ. ಬಂದರೆ ನೋಡಿ ಈ ಥರ ಇದೆ ರೋಡು, ಒಂದೇ ಗಾಡಿ ಪಾಸ್ ಆಗುತ್ತೆ. ಮತ್ತು ಇನ್ನೊಂದು ಗಾಡಿ ಬಂದರೆ ಅಂತೂ ಪಾಸ್ ಆಗೋಲ್ಲ. ಈ ಥರ ರೋಡು. ಈ ಗೂಗಲ್ ನಂಬ್ಕೊಂಡಂತೂ ಲಾರಿ ಮಾತ್ರ ಬರಬಾರ್ದು. ಬೇಜಾರಾಗೋಗಿದೆ ಈ ರೋಡಲ್ಲಿ. ಈ ಥರ ಇದೆ ರೋಡು. ಇದೆಲ್ಲ ಬೆಟ್ಟ ಹತ್ತಿ ಇಳಿಬೇಕು. ಆ ರೋಡು ಫುಲ್ ಘಾಟಿ ರೋಡ್ ಇದೆ ಇದು. ಈ ಅಪ್ಪ ನೋಡಿ ಎಷ್ಟು ಭಯಂಕರ ಹಳ್ಳ ಇದೆ. ಬಟ್ ಒಂದೇ ಗಾಡಿ ಪಾಸ್ ಆಗುತ್ತೆ. ಆಪೋಸಿಟ್ ಯಾವುದಾದ್ರೂ ಗಾಡಿ ಬಂದರೆ ಅಂತೂ ನಿಲ್ಲಿಸ್ಕೊಬೇಕು ನೋಡ್ಕೊಂಡು ಇಲ್ಲಿ. ಈ ಗೂಗಲ್ ನಂಬ್ಕೊಂಡು ಮಾತ್ರ ಬರಬಾರ್ದು ಗುರು. ಅಪ್ಪ ಭಯಂಕರ ಡೌನ್ ಬೇರೆ ಇದು. ಬನ್ನಿ ಆರಾಮಾಗಿ ಹೋಗೋಣ. ಇನ್ನೊಂದು ಹೈವೇ ಇನ್ನೊಂದು 4 ಕಿಲೋಮೀಟ್ರ್ ತೋರಿಸ್ತಿದೆ. ಪುನಃ ನಾಸಿಕ್ ರೋಡು. ಬನ್ನಿ ಹೋಗೋಣ. ಹೆಂಗೂ ಆಗೋಗಿದೆ, ಬಂದ್ಬಿಟ್ಟಿದ್ದೀವಿ, ಏನು ಮಾಡೋಂಗಿಲ್ಲ. ಅಂತೂ ಇಂತೂ ಬಾಧೆ ಬಿದ್ದು ಪುನಃ ಟು ನಾಸಿಕ್ ಹೈವೇಗಂತೂ ಬಂದ್ವಿ. ಪುನಃ ನಾಸಿಕ್ ಹೈವೇ ಇದು. ಇಲ್ಲಿ ಬಂದಿದ್ದೀವಿ ಪುರ ಯಾವುದೋ ಹಳ್ಳಿ ಮೇಲೆಲ್ಲ ರೌಂಡೆಲ್ಲ ಹೋಗು. ಮಾಮೂಲಿ ಹೈವೇದಲ್ಲಿ ಬಂದಿದ್ರೆ ನಮ್ಮ ರೋಡಲ್ಲಿ ಒಂಥರ ಚೆನ್ನಾಗಿತ್ತು. ಈಗ ಅಲ್ಲಿ ರೋಡು ಅವ್ರು ಕ್ಲೋಸ್ ಮಾಡಿ ಗಾಡಿಗಳು ಯಾವೂ ಬಿಡ್ತಿಲ್ಲ. ಬಟ್ ಈಗ ನೋಡಿದ್ರೆ ಸುಮ್ಮನೆ ಒಂದು 2,000-3,000 ಖರ್ಚು ಜಾಸ್ತಿ ಎಕ್ಸ್ಟ್ರಾ. ಒಂದು 70-80 ಕಿಲೋಮೀಟ್ರ್ ಜಾಸ್ತಿ. ಅದೊಂದು ಡೀಸೆಲ್ ಒಂದು 2,000. ಮತ್ತು ಟೋಲ್ ಗೇಟು ಸುಮಾರು ಒಂದು 3 ಟೋಲ್ ಜಾಸ್ತಿ ಆಯಿತು. ಏನು ಮಾಡೋಂಗಿಲ್ಲ. ಪಾರ್ಸಲ್ ಹೊಡೋಯಿದ್ರೆ ನಿಲ್ಲಿಸ್ಕೊಂಡು ನೈಟೇ ಬರ್ಬೋದಿತ್ತು.
ಬಟ್ ಕಚ್ಚಾ ಮಾಲ್ ಆಗಿರೋದ್ರೆ ನಿಲ್ಸಂಗಿಲ್ಲ. ತರಕಾರಿ ಗಾಡಿಗಳ ಪಾಪ ಟೈಮಿಂಗ್ ಹೋಗಲೇಬೇಕು. ನಮ್ಮದು ತರಕಾರಿನೇ ಅಂದ್ಕೊಳ್ಳಿ, ಟೊಮಾಟ. ನಮ್ದೇನು ಟೈಮಿಂಗ್ ಏನಿಲ್ಲ, ಟೈಮಿಂಗ್ ಇದೆ, ಅಷ್ಟು ಓವರ್ ಟೈಮಿಂಗ್ ಏನಿಲ್ಲ, ಆರಾಮಾಗ್ಬೋದು. ಭಯಂಕರ ಡೌನ್ ಗುರು ಇದು ಊರು. ಏನು ಗುರು ಬುಲ್ಲಾರದವ್ರು ಈ ಥರ ಓಡಿಸ್ತಾರೆ ರೋಡಲ್ಲಿ, ಭಯಂಕರ ಓಡಿಸ್ತಾರೆ ಗುರು ನೋಡಿ. ಸ್ಲೋಗಿ ಮಾಡೋದೇ ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ರಾತ್ರಿ ಬಂದ್ವಿ, ಘಾಟೆಲ್ಲ ಇಳಿಸ್ಕೊಂಡು ಹೈವೇಗೆ ಬಂದು ನಮ್ಮ ಹುಡುಗ ಕೈ ಕೊಟ್ಟೆ, ಗಾಡಿ ಅವನೇ ಓಡಿಸ್ದ. ಸ್ವಲ್ಪ ಮಲಗಿದ್ದೆ ನಾನು. ಹೀಗಿದೆ ಈಗ ಅಹಮದಾಬಾದ್ ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋಗ್ತಿದ್ದೀನಿ, ಬರೋಡ ಬಿಟ್ಟು. ಆರಾಮಾಗಿ ಇನ್ನೂ ನಮ್ಗೆ ಮಧ್ಯಾಹ್ನ ಹೇಳಿದ್ದು, ಬಟ್ ನಾವು ಬೆಳಗ್ಗೆ 7:30 8 ಗಂಟೆ ಆಗಿದೆ. 8 ಗಂಟೆಗೆಲ್ಲ ಅಹಮದಾಬಾದ್ ರೀಚ್ ಆಗಿಬಿಟ್ವಿ. ಅಲ್ಲಿ ಖಾಲಿ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಬನ್ನಿ ಹೋಗೋಣ ಆರಾಮಾಗಿ. ಫ್ರೆಂಡ್ಸ್, ಗುಜರಾತು ಮಾರ್ಕೆಟಿಗೆ ಬಂದಿದ್ದೀವಿ. ಇದು ಹೊರಗಡೆ ಇರೋದು ರಿಂಗ್ ರೋಡಲ್ಲಿ. ಮತ್ತು ಸಿಟಿ ಒಳಗಡೆ ಇರೋ ಮಾರ್ಕೆಟ್ಗೆ ಏನಾದರೂ ಕಳಿಸ್ತಾನೇನೋ ಗೊತ್ತಿಲ್ಲ. ಮೇನ್ ಮಾರ್ಕೆಟ್ ಅವ್ರದ್ದು ಅಲ್ಲೇ ಇರೋದು. ನೋಡಬೇಕು, ಇದೇ ಮಂಡಿಗೆ ಇಳಿಸೋದಕ್ಕೆ ಬಂದಿದ್ದೀವಿ. ಮಾರ್ಕೆಟ್ ಒಳ್ಳೆ ಅಪಾರ್ಟ್ಮೆಂಟ್ ಥರ ಇದೆ, ನೀಟಾಗಿ ಒಳಗಡೆನೂ ನೀಟಾಗಿದೆ. ಅವ್ರವ್ರ ಅಂಗಡಿಗಳಲ್ಲಿ ಅವ್ರವ್ರು ನೀಟಾಗಿ ಇಟ್ಕೊಂಡ್ರೆ ನೀಟಾಗಿರುತ್ತೆ. ಇಲ್ಲ ಅಂದರೆ ನಾವು ಹೋಗಿರೋ ಅಂಗಡಿಯಲ್ಲಿ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಗಲೀಜು. ಒಂದು ನಿಮಿಷ ಕೂರೋಕ್ಕಾಗಲ್ಲ, ನೀಟ್ನೆಸ್ ಅನ್ನೋದಿಲ್ಲ. ಅವ್ರವ್ರ ಅಂಗಡಿಗಳಲ್ಲಿ ಅವ್ರವ್ರ ನೀಟ್ನೆಸ್ ಆಗಿ ಇಟ್ಕೊಬೇಕು. ಮಾರ್ಕೆಟ್ ಅಂದರೂ ನೀಟಾಗಿದೆ. ಇದೇ ಮಂಡಿ ಅರ್ಧ ಗಾಡಿ ಲೋಡ್ ಆಯಿತು, ಇನ್ನು ಅರ್ಧ ಗಾಡಿ ಬೇರೆ ಮಾರ್ಕೆಟ್ಗೆ ಹೋಗ್ಬೇಕಂತೆ. ಇವರು ಮಾರ್ಕೆಟ್ ಹುಡುಗ ಕರ್ಕೊಂಡು ಹೋಗ್ತಾರಂತೆ ಗಾಡಿನ. ಹಾಗೆ ಅಡುಗೆ ಮಾಡಿದ್ದೀವಿ. ಬೆಳಗ್ಗೆ ಟೊಮೆಟೊ ಗೊಜ್ಜು ಮಾಡಿದ್ದು. ಇದು ಬೇರೆ ಏನು ಮಾಡೋದಕ್ಕೆ ಬರಲ್ಲ ನನಗೆ. ಚಿತ್ರಾನ್ನ, ಟೊಮೆಟೊ ಗೊಜ್ಜು ಮತ್ತು ಚಿಕನ್ನು. ಬರೀ ಯಾವಾಗ ನೋಡಿದ್ರು ಇವನೇನಪ್ಪ ಬರೀ ಚಿತ್ರಾನ್ನ ಟೊಮೆಟೊ ಗೊಜ್ಜು ಅನ್ಕೊಬೇಡಿ, ನನಗೆ ಬೇರೆ ಏನು ಮಾಡೋದು ಬರಲ್ಲ. ಚಿಕನ್ ಅಂತೂ ಏನಂದ್ರೆ ಅದು ಹಾಕ್ಬಿಟ್ಟು ಮಾಡ್ತೀನಿ, ಒಂಥರ ಚೆನ್ನಾಗಿರುತ್ತೆ. ಬೇರೆ ವೆರೈಟಿ ಅಂದ್ರೆ ಸಾಂಬಾರೆಲ್ಲ ಮಾಡೋದಕ್ಕೆ ಬರಲ್ಲ. ಎಲ್ಲ ಕಲ್ಕೊಬೇಕೆಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಕೊಬೇಕಷ್ಟೇ. ಇನ್ಮೇಲೆ ಸಾಂಬಾರು ಐಟಮ್ ಫ್ರೀ ಆಲ್ಟ್ ಆಗಿದ್ರೆ ಫ್ರೀಯಾಗಿ ಏನ್ ಬೇಕಾದ್ರೂ ಮಾಡ್ಕೊಬೋದು. ರನ್ನಿಂಗ್ ಅಲ್ಲಿ ಅಂದ್ರೆ ಈ ತರ ಇದೆಯಲ್ಲ, ಫಾಸ್ಟ್ ಆಗಿ ಮಾಡಬಹುದು. ತರಕಾರಿ ಪಲಾವು ಮತ್ತೆ ಚಿತ್ರಾನ್ನ ಇವೆಲ್ಲ ಸಾಂಬಾರೆಲ್ಲ ಮಾಡ್ಕೊಂಡು ಕುತ್ಕೊಂಡು ಅಷ್ಟು ಟೈಮ್ ಇರಲ್ಲ. ಅದರಿಂದ ಬರೀ ಫಾಸ್ಟ್ ಆಗಿ ಫುಡ್ಡೇ ಮಾಡ್ಕೊಂಡು ಬರ್ತಿರ್ತೀವಿ. ಆಲ್ಟ್ ಆದ್ರೆ ಜೊತೆಯಲ್ಲಿ ಯಾರಾದ್ರೂ ಇದ್ರೆ ಬಟ್ ಮಾಡ್ಬೋದು, ಏನ್ ಬೇಕಾದ್ರು. ಮಿಕ್ಸಿ ಒಂದು ತಗೊಂಡ್ರು, ಅದು ಮಾಮೂಲಿ ಎಲೆಕ್ಟ್ರಿಕ್ ಅರ್ದೇ ಬರುತ್ತೆ, ಚಾರ್ಜಿಂಗ್ ನೋಡ್ದೆ ಬುಕ್ ಮಾಡ್ಬೇಕದು. ಅದೊಂದು ತಗೊಂಡ್ಬಿಟ್ರೆ ಮತ್ತೆ ಒಳ್ಳೆ ಸಾಂಬಾರೆಲ್ಲ ಮಾಡ್ಕೊಂಡು ತಿನ್ಬೋದು. ಇಲ್ಲಾಂದ್ರೆ ಈ ಪೌಡ್ರ್ ಹಾಕೊಂಡ್ರು ಚೆನ್ನಾಗಿರಲ್ಲ. ಪೌಡ್ರ್ ಹಾಕಿದ್ರೆ ಇಲ್ಲಿ ಅನ್ಲೋ ಮಾಡ್ಕೊಂಡು ಬರೋಡಾಗ ಹೋಗಿ ಅಲ್ಲಿ ಎಷ್ಟು ದಿನ ಮಲಗಬೇಕು ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಂತೂ 12 ದಿನ ಏನೋ ಇಲ್ಲೇ ಇದೆ ಬರೋಡಾದಲ್ಲಿ ನೋಡೋದಿರ. ಇವತ್ತೇನಾದ್ರು ಒಂದು 2-3 ದಿನದಲ್ಲಿ ಆಗ್ಬಿಟ್ರೆ ಟೆನ್ಷನ್ ಇಲ್ಲ. ನೋಡೋಣ ಆಗ್ಲಿ ಏನಾಗುತ್ತೋ. ಲಾಸ್ಟ್ ಲೋ ಎಂಟ್ರಿ ಇದೆ, ಅದರಿಂದಲೇ ನಿಲ್ಸ್ಕೊಂಡಿರೋದು. ಇಲ್ಲ ಅಂದ್ರೆ ಹೋಗಿ ಖಾಲಿ ಮಾಡ್ಬಿಡ್ತಿದ್ದೆ. ಲೋ ಎಂಟ್ರಿ 10 ಗಂಟೆ 11 ಗಂಟೆಗೆ ಏನೋ ಬಿಡ್ತಾರಂತೆ. ಇಲ್ಲಿ ಸುಮ್ನೆ ಪೊಲೀಸರು ಭಾರಿ ಹಿಂಸೆ ಕೊಡು, ಕೇಸ್ ಹಾಕ್ತೀನಿ, 2,000 ಕೊಡು 3,000 ಕೊಡು ಈ ತರ ಕೇಳ್ತಾರೆ. ಅದರಿಂದನೇ ಒಂದು 11 ಗಂಟೆಗೆ ಹೋಗೋಣ ಅಂದ್ಬಿಟ್ಟು ಹುಡುಗ ಇಲ್ಲದೆ ಮಾರ್ಕೆಟ್ ಹುಡುಗ ಅವ್ನಿಗೆ ಅಡುಗೆ ಮಾಡಿದಿರಿ. ಈಗ 3 ತಿನ್ಕೊಂಡು ಒಂದೇ ಸಲ ಲೇಟಾಗಿ ಹೋಗೋಣ. ನಮ್ಮ ಕಡೆ ಪ್ಲಾಸ್ಟಿಕ್ ಬ್ಯಾನ್ ಮಾಡಿದ್ರೆ ಇದ್ ಕಡೆ ಎಲ್ಲ ನಮ್ಮ ಕಡೆ ಚೀಲಗಳು ತುಂಬ್ತಾರೆ, ಇದ್ ಕಡೆ ಎಲ್ಲ ನೋಡಿ ಪ್ಲಾಸ್ಟಿಕ್ ಬ್ಯಾಗ್ ಎಲ್ಲ ಪ್ಲಾಸ್ಟಿಕ್. 30-40 kg 50 kg ಎಲ್ಲ ನೋಡಿ ಆ ಥರನೇ ತುಂಬ್ತಾರೆ.
ಪ್ಲಾಸ್ಟಿಕ್ ಬ್ಯಾನ್ ಇಲ್ಲ ಇಲ್ಲಿ. ಇವೆಲ್ಲ ಲೋಡಿಂಗ್ ಮಾಡ್ತಿದ್ದಾರೆ, ಅದರಿಂದನೇ ಜಾಮು, ತೆಗಿಯಲ್ಲ ಗಾಡಿಗಳು ಲೋಡ್ ಆಗೋದಂತ. ನೋಡಿದ್ರು ಕ್ಯಾರೆಟ್ ಸಹ ಪ್ಲಾಸ್ಟಿಕ್ ಬ್ಯಾಗಲ್ಲೇ ಬರ್ತದೆ. ನೋಡಿ ಎಲ್ಲ ಪ್ಲಾಸ್ಟಿಕ್. ಇಲ್ಲಿ ಬಂದು ರಾಮಾಯಣ ನೈಟೆಲ್ಲ ಜಾಗರಣೆ ಅಂತೂ ಮಾಡಬೇಕು. ಯಾಕೆ ಅಂದರೆ ಈ ಮಾರ್ಕೆಟು ಎಷ್ಟು ಚಿಕ್ಕದು ಗೊತ್ತಾ, ನಮ್ಮ ಕಲಾಸಿಪಳ್ಯ ಮಾರ್ಕೆಟ್ ಇದೆ ಆ ಥರನೇ ಇದೆ ಇಲ್ಲಿನೂ. ಅಲ್ಲಾದರೂ ಫಾಸ್ಟ್ ಅನ್ಲೋಡಿಂಗು ಲೋಡಿಂಗ್ ಎಲ್ಲ ಫಾಸ್ಟ್ ಮಾಡ್ತಾರೆ, ಇಲ್ಲಿ ಫಾಸ್ಟ್ ಇಲ್ಲ, ಅದರಿಂದ ಲೇಟಾಗಿ ಹೋಗುತ್ತೆ. ಗಾಡಿ ಎಲ್ಲ ಖಾಲಿ ಆಯಿತು, ಖಾಲಿ ಮಾಡಿಕೊಂಡು ಸಿಟಿ ಹೊರಗಡೆ ಗಾಡಿ ಹಾಕೋಣ. ಬಾಡಿಗೆ ಕೇಳಿದ್ರೆ ಒಂದು ಬೆಳಗ್ಗೆ 10 ಗಂಟೆಗೆ ಅಂತ ಹೇಳ್ದ. ಸರಿ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿ ಲೆಂತಿ ಆಯಿತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಿದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.